ಧನಸ್ಸು ರಾಶಿ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಏನೋ ತಪ್ಪು ಸಂಭವಿಸ್ಬೋದು. ವ್ಯವಹಾರದ ಲಕ್ಷಣಗಳು ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರಬೇಕಾದ್ರೆ ಅದನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕಾದಂಥದ್ದು ಮುಖ್ಯ ಅನ್ನುವಂಥದ್ದು ಗೊತ್ತಿರಬೇಕು. ಸ್ನೇಹಿತರು ನಿಮ್ಮನ್ನು ವ್ಯವಹಾರದಿಂದ ಹೊರಗಿಟ್ಟು ಅವರದೇ ಆದಂತಹ ರೀತಿಯಲ್ಲಿ ವ್ಯವಹರಿಸ್ಬೋದು. ರಹಸ್ಯವಾದಂತಹ ವಿಚಾರಗಳಿರುತ್ತೆ, ಎಚ್ಚರಿಕೆ ಇರಲಿ. ಪಾರ್ಟ್ನರ್ಶಿಪ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವ್ಯವಹಾರ ಮಾಡ್ತಕ್ಕಂಥವ್ರು ಈ ವಿಚಾರವನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಇದರಿಂದ ನಿಮಗೆ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಅಸಮಾಧಾನ ಆಗತ್ತೆ, ಜಗಳಕ್ಕೆ ಕಾರಣವಾಗತ್ತೆ. ಹಾಗೆ ನೀವು ಪರಸ್ಪರವಾಗಿ ಬೇರೆ ಬೇರೆ ಆಗಬೇಕಾಗತ್ತೆ. ವ್ಯವಹಾರದ ದೃಷ್ಟಿಯಿಂದ ಕೋರ್ಟ್ ಮೆಟ್ಟಿಲೇ ಇರಬೇಕಾಗತ್ತೆ. ಎಲ್ಲ ಹೋಯಿತು ನಿಮ್ಮ ವಿಶ್ವಾಸ, ಗೆಳೆತನ, ಆತ್ಮೀಯತೆ, ಬಂಧುತ್ವ ಯಾವುದೂ ಕೂಡ ಹಣದ ಮುಂದೆ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ ನೀವು ವ್ಯವಹಾರವನ್ನು ರದ್ದು ಮಾಡ್ಬೋದು. ನನಗೆ ಈ ವ್ಯವಹಾರವೇ ಬೇಡ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿ ಬಿಟ್ಟು ಹೊರಬರಬಹುದು. ಇವೆಲ್ಲವೂ ಕೂಡ ನಡೆಯುವಂಥದ್ದು. ನಿಮ್ಮ ಪಾಲುದಾರಿಕೆಯಿಂದ ಹೊರಬರತಕ್ಕಂತಹ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದಂಥದ್ದಾಗತ್ತೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಬೇಡದೇ ಇರತಕ್ಕಂತಹ ವಿಚಾರದಲ್ಲಿ ನೀವು ಮನಸ್ಸನ್ನು ಕೆಡಿಸ್ಕೊಳ್ಬೇಡಿ. ಬೇರೆಯವರ ವಿಚಾರಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವಿದ್ದರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಚಿಂತನೆಯಾಗಲಿ ಅಥವಾ ಅರ್ಥವಾಗದೇ ಇರತಕ್ಕಂತಹ ವಿಚಾರವಾಗಲಿ ಇವೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು. ನಿಮ್ಮ ಆಲೋಚನೆಗಳು ಸರಿಯಾಗಬೇಕು. ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಗಳನ್ನು ತಿಳಿದು ಮುಂದುವರಿಬೇಕಾದಂಥದ್ದು. ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗ್ತಕ್ಕಂಥದ್ದು. ನಿಮಗೆ ಯಾರ ಸಹಾಯವೂ ಸಹಕಾರವೂ ಸರಿಯಾಗಿ ಸಿಕ್ಕುವುದಿಲ್ಲ. ನೀವು ನಿರೀಕ್ಷೆ ಮಾಡಬಹುದು ಅಥವಾ ನೀವು ನಂಬಿಕೆಯನ್ನು ಇಟ್ಟುಕೊಳ್ಬೋದು ಇಂಥವರಿಂದ ಸಹಕಾರ ಸಿಕ್ಕತ್ತೆ ಅಂತ. ಖಂಡಿತವಾಗಿ ಅದು ಸುಳ್ಳಾಗುವಂತಹ ದಿವಸ. ಆಹಾರ ಸೇವನೆ ಇದು ನಿಮಗೆ ಅಜೀರ್ಣಕ್ಕೆ ದಾರಿಯಾಗತ್ತೆ. ಹಾಗಾಗಿ ಶುದ್ಧ ಆಹಾರವನ್ನು ಮಿತವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ನಿಮ್ಮಿಂದ ಹಲವಾರು ಜನ ಉಪಕಾರ ಪಡ್ಕೊಳ್ತಾರೆ, ನಿಮ್ಮ ಬಗ್ಗೆ ಆತ್ಮೀಯತೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ನಿಮ್ಮ ಸ್ವಭಾವ ಏನಿದೆ ಅದರಿಂದ ಜನ ದೂರ ಆಗ್ತಾ ಹೋಗ್ತಾರೆ, ದೂರ ಉಳಿತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಆ ದೇವತಾ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬಕ್ಕೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಕುಂಭರಾಶಿ, ವಿವಾಹದ ದೃಷ್ಟಿಯಿಂದ ನಿಮ್ಮ ಹಳೆಯ ಬಂಧುಗಳು ಹೊಸ ಸಂಬಂಧವನ್ನು ಮತ್ತೆ ಮಾಡ್ತಾರೆ ಅನ್ನುವಂತಹ ಸೂಚನೆ ಇದೆ. ಹಾಗಾಗಿ ಬಂಧುಗಳ ಮಧ್ಯದಲ್ಲೇ ಮದುವೆಯ ಮಂಗಳ ಕಾರ್ಯ ಏರ್ಪಾಟ ಆಗಬಹುದು ಅಥವಾ ವಿಚಾರವನ್ನು ಮುನ್ನೆಲೆಗೆ ತರಬಹುದು ಅಂತಕ್ಕಂತಹ ಅರ್ಥ. ನಿಮ್ಮ ಮಾತು ಬಹಳ ಮುಖ್ಯವಾಗತ್ತೆ. ನೀವು ಏನು ಮಾತನ್ನು ಆಡ್ತೀರೋ, ಯಾವ ನಿರ್ಧಾರವನ್ನು ಮಾಡ್ತೀರೋ ಅದು ಬಹಳ ಮುಖ್ಯವಾದಂಥದ್ದು. ಬೇಕು ಬೇಡಗಳೆರಡೂ ಕೂಡ ನಿಮ್ಮ ಕೈಯಲ್ಲಿ ಇರುತ್ತೆ ಅನ್ನುವಂತಹ ಅರ್ಥ. ಹಣದ ಸ್ಥಿತಿ ಅಂದರೆ ಆರ್ಥಿಕವಾದಂತಹ ಸ್ಥಿತಿ ಸುಧಾರಣೆಯಾಗ್ತಕ್ಕಂಥದ್ದು ಅದು ನಿಮಗೆ ಮಾನಸಿಕವಾದಂತಹ ಧೈರ್ಯಕ್ಕೆ ಕಾರಣವಾಗುತ್ತೆ. ಏಕರಾಶಿ ಏಕ ನಕ್ಷತ್ರ ಇರತಕ್ಕಂತಹ ದಂಪತಿಗಳು ಇವತ್ತು ಮಾತುಕತೆಗೆ ಕೇಂದ್ರ ಬಿಂದುವಾಗ್ತೀರಿ. ಒಂದೇ ನಕ್ಷತ್ರ ಒಂದೇ ರಾಶಿಯ ಗಂಡ ಹೆಂಡತಿಯರು ಇವತ್ತು ಆಡ್ತಕ್ಕಂತಹ ಮಾತು, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ನೀವೇ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗ್ತಕ್ಕಂಥದ್ದು. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಚರ್ಮರೋಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಹಲವಾರು ದಿವಸಗಳಿಂದ ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಕಾಯಿಲೆ ಇದ್ದರೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಅದು ಮತ್ತೆ ಮತ್ತೆ ಉಲ್ಬಣವಾಗಿ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗೆ ವೈದ್ಯರು ಹೇಳಿದಂತಹ ಪಥ್ಯವನ್ನು, ಔಷಧೋಪಚಾರಗಳನ್ನು ಬಹಳ ಶಿಸ್ತಿನಿಂದ ಪಾಲಿಸಬೇಕು. ಯಾವತ್ತೋ ಒಂದು ದಿವಸ ಮಾಡ್ತಕ್ಕಂತಹ ತಪ್ಪು ಇಡೀ ಜೀವನದಲ್ಲಿ ನಿಮ್ಮನ್ನು ನೆರಳು ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಬಹಳ ಶುಭವಾದಂತಹ ಸಮಯ. ಕುಟುಂಬದಲ್ಲಿ ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂತಹ ಹಲವಾರು ಸೂಚನೆಗಳು ಇರತಕ್ಕಂಥದ್ದು. ಆದಷ್ಟು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಚರ್ಮ ರೋಗಿಗಳು ಅಮೃತ ಬಳ್ಳಿಯನ್ನು ಸೇವಿಸಿ. ವೈದ್ಯರ ಸಲಹೆ ಇಲ್ಲದೆ ಏನನ್ನು ಕೂಡ ಮಾಡುವಂಥದ್ದು ಬೇಡ. ಸ್ವಯಂ ವೈದ್ಯ ಅಂತಕ್ಕಂಥದ್ದು ಬೇಡ ಅಂತ ಅರ್ಥ. ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ
ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.